ಇದನ್ನು ಟೈಮ್ ಸಿಕ್ಕಿದ್ರು ಓದಿ. ಈ ಯೂಟ್ಯೂಬ್ ಕಾಪಿರೈಟ್ಸಿಂದ ನಾನು ತಿರ್ಗಾ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಬಂತು ಸರಿನಾ. ಇಲ್ಲಿ ನೋಡಿ ಬೆಂಗ್ಳೂರು ಲೈಫ್ ರಾತ್ರಿ ಹೊತ್ತಲ್ಲಿ ಇವಾಗ ಒಂಥರ ಮೋಡ ಹಾಕಿದೆ, ಅಲ್ಲಿ ಕಾಣಬಹುದು. ಏನು ತಂಪಾದ ಒಂದು ಹೊತ್ತಲ್ಲಿ ಸರಿ ಏನಾದರೂ ಬಿಸಿ ಬಿಸಿ ತಿನ್ನೋಣ ಅಂದ್ಕೊಂಡು ಮನೆಗೆ ಬಂದೆ. ಈ ಐಟಮ್ಸ್ ಎಲ್ಲ ಎತ್ಕೊಂಡ್ಬರ್ಬೇಕಲ್ಲ. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಬರ್ಗರ್ನ ಕಟ್ಲೆಟ್ ಮಾಡಬೇಕು. ಕಟ್ಲೆಟ್ ಆಮೇಲೆ ಡ್ರೈ ಹಾಗೆ ರಾ ವೆಜಿಟೇಬಲ್ಸ್ ಕಟ್ಲೆಟ್ ಮಾಡಿ ಸಾಸ್ ಹಾಕ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಸರಿನಾ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು, ಸೊ ಚೆನ್ನಾಗಾಯಿತು. ಈ ಥರ ಚೀಸ್ನ ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಇದು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಮಸ್ತಾಗಿ ರೆಡಿ ಮಾಡಿಕೊಂಡು ಆಮೇಲೆ ಬ್ರೆಡ್ ಕ್ರಮ್ಸ್ ಹಾಕಿ ಹಂಗೆ ಟೇಸ್ಟಿಯಾಗಿರುತ್ತೆ ಸರಿನಾ. ಈ ಥರ ಲಡ್ಡು ಮಾಡಿಕೊಂಡು ಆಮೇಲೆ ಫ್ಲ್ಯಾಟಾಗಿ ಮಾಡಿಕೊಂಡು ರೌಂಡ್ ಶೇಪಲ್ಲಿ ತಂದು ಆಮೇಲೆ ಇದನ್ನ ಮಾತ್ರ ಮರಿಬೇಡಿ, ಇದು ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ಫ್ಲವರ್ ಅಂತಾರೆ. ಈ ಥರ ನೀರಲ್ಲಿ ನೆನೆಸಿ ಅದನ್ನ ಸ್ವಲ್ಪ ಮೇಲೆ ತೆಗೆ ಮಾಡಿ ಅದ್ರ ಮೇಲೆ ಬ್ರೆಡ್ ಕ್ರಮ್ಸ್ನ ಅಂಟಿಸಿ ಆಮೇಲೆ ಫ್ರೈ ಮಾಡಿ ಆಮೇಲೆ ಸಾಸ್ ಹಾಕ್ಕೊಂಡು ತಿನ್ನಿ. ಓಕೆ, ಹಾಗೆ ಮುಂಚೆ ಹೇಳ್ದಂಗೆ ಇದು ಏನು ಮರಿಬೇಡಿ, ಬ್ರೆಡ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಾವು ಮಾಡಿದ್ದು ಈ ಎಲೆಕ್ಟ್ರಿಕ್ ಕುಕ್ಕರಿಂದ ಸರಿನಾ. ಸೊ ತುಂಬ ಚೆನ್ನಾಗಾಯಿತು. ನಾನು ಎತ್ಕೊಂಡ್ಬಂದಿದ್ದೆ ಈ ಸ್ವೀಟ್ ಬ್ರೆಡ್ ಕ್ರಮ್ಸ್ ಬೈ ಮಿಸ್ಟೇಕ್ ಇನ್ನೊಂದು ವಿಚಾರ ಏನಂದರೆ, ನಿಮ್ಮ ಮಾರ್ಟಿಗೆ ಹೋದರೆ ಎಲ್ಲ ಕಮ್ಮಿ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ, ಬಟ್ ನಿಮ್ಮ ಬಿಲ್ ಮಾತ್ರ ಜಾಸ್ತಿ ಆಗುತ್ತೆ. ಹೀಗೆ ಈ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದೆ. ಇದು ಸ್ವಲ್ಪ ರಿವರ್ಸ್ ಆಗಿದೆ, ಪರವಾಗಿಲ್ಲ. ಈ ಪ್ರೋಟೀನ್ ನೋಡಿದೆ, 25 ಗ್ರಾಮ್ ಪ್ರೋಟೀನ್ ನೋಡಿದೆ. ನಿಮಗೂ ಈ ಥರ ಬಿಯರ್ಡ್ ಬೇಕಂದ್ರೆ ಹೇಳಿ. ಹಾಗೆ ನಾನು ಸಣ್ಣ ಬಾತ್ ತೊಗೊಂಡು, ವಿಟಮಿನ್ ಬೇಕಲ್ಲ, ತುಂಬ ಮುಖ್ಯ. ಹಾಗೆ ಈ ಪಕ್ಷಿಯನ್ನು ಎಲ್ಲರೂ ನೋಡಿದ್ದೀರ. ಈ ಬೆಂಗಳೂರು ಅಂತ ಕೂಲ್ ವೆದರು. ಹಾಗೆ ಇದು ಬೇರೆ ರೇನಿ ಸೀಸನು. ನೈಟ್ ಹೊತ್ತಲ್ಲಿ ಒಂದು ಮೂವಿ ನೋಡ್ತಾ ಮಾಡ್ಕೊಂಬಿಟ್ವಿ. ಆದರೆ ಇನ್ನೊಂದು ಮರಿಬೇಡಿ, ಎಲ್ಲೋದ್ರೂ ಛತ್ರಿಗಿನ ಒಯ್ಯಿರಿ. ಮತ್ತೆ ಸಿಗೋಣ ಮುಂದಿನ